ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ತುಂಬ ದಿನದ ನಂತರ ನಾನು ಈ ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ, ತುಂಬ ಬ್ಯುಸಿ ಇದ್ದಿದ್ದರಿಂದ. ಈಗ ನಾನು ಈ ಬ್ಲೌಸ್ ಏನಿದೆ ಇದನ್ನು ಪರ್ಫೆಕ್ಟ್ ಸೈಡ್ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರೆ ಆ ಒಂದು ಅಳತೆ ಬ್ಲೌಸ್ ಪ್ರಕಾರ ಸೈಡ್ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೇಯ್ನಾಗಿ ಫಿಟ್ಟಿಂಗು ಪರ್ಫೆಕ್ಟಾಗಿದ್ದರೆ ಮಾತ್ರ, ಬ್ಲೌಸು ಕರೆಕ್ಟಾಗಿದೆ ಅಂತ ಅನಿಸಿದರೆ ಮಾತ್ರ ನಿಮಗೆ ಕೊಡೋದು ಮತ್ತೆ ಹೊಲಿಯೋದಕ್ಕೆ. ಹಾಗಾಗಿ ಫಿಟ್ಟಿಂಗು ಪರ್ಫೆಕ್ಟಾಗಿ ಕೊಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ನಾನು ಆಲ್ರೆಡಿ ಫ್ರಂಟ್ ಸೈಡು ಬ್ಯಾಕ್ ಸೈಡು ಏನಿದೆ ಇದನ್ನು ನಾನು ಹೊಲ್ಕೊಂಡಿದ್ದೀನಿ. ಮತ್ತು ಸ್ಲೀವ್ ಏನಿದೆ ಇದನ್ನು ಕೂಡ ನಾನು ಹೊಲ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾವಾಗಲೂ ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ನಾವು ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದನ್ನು ಕೊಡಬೇಕು. ಅದಕ್ಕಿಂತ ಮುಂಚೆ ಏನೇನು ಚೆಕ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಸ್ಲೀವು, ಇದು ಕೂಡ ಲೆಫ್ಟು ರೈಟು ಏನಿದೆ ಇದನ್ನು ಕೂಡ ಪರ್ಫೆಕ್ಟಾಗಿ ನಾನು ಹೊಲ್ಕೊಂಡಿದ್ದೀನಿ. ಈ ಸ್ಲೀವ್ ಪರ್ಫೆಕ್ಟಾಗಿ ಹೊಲಿಯೋದ್ರ ಬಗ್ಗೆನೂ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ನೋಡಿ, ಪರ್ಫೆಕ್ಟಾಗಿ ರೈಟ್ ಸೈಡು ಲೆಫ್ಟ್ ಸೈಡು ಈ ರೀತಿ ಬರೋದು ಹೇಗೆ ಹೊಲಿಯೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಸೈಡ್ ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಏನೇನು ಚೆಕ್ ಮಾಡ್ಕೊತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಪ್ರಕಾರನೇ ಹೊಲಿದ್ರೆ ಪರ್ಫೆಕ್ಟ್ ಫಿಟ್ಟಿಂಗು ಬರುತ್ತೆ ಫ್ರೆಂಡ್ಸ್. ನೋಡಿ, ಇದು ಫ್ರಂಟ್ ಸೈಡು ಟಕ್ಸ್ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಇದು ಬ್ಯಾಕ್ ಸೈಡು, ಇದು ಕೂಡ ತಿರುಗಿಸಿ ಹೊಲಿದಿದ್ದೀನಿ. ಈಗ ನಮಗೆ ಇಲ್ಲಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು ಅಂದರೆ ಈ ಬ್ಯಾಕ್ ಸೈಡು ಎಷ್ಟು ಇದಿದೆ ಲೆಂತ್ ಇಲ್ಲಿ ಇದೇ ಪ್ರಕಾರನೇ ಇಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಬೇಕು ಈ ಲೆಂತನ್ನು. ಹಾಗಾಗಿ ನೋಡಿ, ಇಲ್ಲಿ ಜಾಸ್ತಿ ಬರ್ತಿದೆಯಾ ಕಡಿಮೆ ಬರ್ತಿದೆಯಾ ನೋಡ್ಕೋಬೇಕು. ಇದನ್ನು ನಾವಿಲ್ಲಿ ಮ್ಯಾಚ್ ಮಾಡ್ಕೋಬೇಕು. ಮತ್ತು ಈ ಎಡ್ಜ್ ಕೂಡ ಮ್ಯಾಚ್ ಮಾಡ್ಕೋಬೇಕು. ಫ್ರಂಟ್ ಸೈಡು ಟಕ್ಸ್ ಹಿಡಿದ್ರೆ ಒಳ್ಳೆಯದು, ಯಾಕಂದರೆ ಅಡ್ಜಸ್ಟ್ ಮಾಡೋಕ್ಕೆ ಬರುತ್ತೆ. ಅಕಸ್ಮಾತು ನೀವು ಬ್ಯಾಕ್ ಸೈಡ್ ತುಂಬ ಕಡಿಮೆ ತೆಗೆದು ಇದು ಫ್ರಂಟ್ ಸೈಡು ಜಾಸ್ತಿ ತೆಗೆದ್ರೆ ಟಕ್ಸ್ ಹಿಡಿಬೋದು. ಇದು ತುಂಬ ಕಡಿಮೆ ತೆಗೆದು ಇದು ಜಾಸ್ತಿ ಇಟ್ಟಾಗ ಏನಾಗುತ್ತೆ, ನಿಮಗೆ ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಅಳತೆಗಿನ ಮುಂಚೆ ನಾವು ಅಳತೆ ಪ್ರಕಾರನ ಪರ್ಫೆಕ್ಟಾಗಿ ಕಟ್ಟಿಂಗು ಕೂಡ ಮುಖ್ಯ ಆಗಿರುತ್ತೆ. ಅದನ್ನು ಹೇಳ್ತಾ ಇರೋದು. ಈಗ ನಾನು ಸೈಡ್ ಫಿಟ್ಟಿಂಗ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಇದನ್ನು ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಆಲ್ರೆಡಿ ಪರ್ಫೆಕ್ಟಾಗಿ ಇದೆ ಫ್ರೆಂಡ್ಸ್. ನೋಡಿ, ಕರೆಕ್ಟಾಗಿ ಇದು ಮ್ಯಾಚ್ ಆಗ್ತಾಯಿದೆ. ಈಗ ನಾವು ಸ್ಲೀವು ಕೂಡ ಚೆಕ್ ಮಾಡ್ಕೋಬೇಕು. ಇದೇ ರೀತಿ ಎರಡು ಸೈಡು ನಾವು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಅಕಸ್ಮಾತ್ ಫ್ರಂಟಿಂದ ಏನಾದರೂ ಉದ್ದ ಬರ್ತಿದೆ ಅಂದರೆ ಇನ್ನೊಂದು ಸ್ವಲ್ಪ ನೀವು ಟಕ್ಸನ್ನು ಹಿಡಿಬೋದು. ನೋಡಿ, ಇದು ಕೂಡ ಪರ್ಫೆಕ್ಟಾಗಿ ಸೆಟ್ ಆಗ್ತಾಯಿದೆ. ಈ 1 ಪಾಯಿಂಟ್ ಜಾಸ್ತಿ ಇದ್ದರೂ ಕೂಡ ನೀವು ಇಲ್ಲಿ ಅಡ್ಜಸ್ಟ್ ಅನ್ನೋದು ಮಾಡ್ಕೊಬೇಕು. ಅಕಸ್ಮಾತು ಇದು ಜಾಸ್ತಿ ಬರ್ತಿದೆ ಅಂದರೆ 1 ಪಾಯಿಂಟ್ ಒಳಗಡೆ ಹೊಲಿಗೆ ಹಾಕಬೇಕು. ಅಕಸ್ಮಾತ್ ಕಡಿಮೆ ಬರ್ತಿದೆ ಅಂದರೆ 1 ಪಾಯಿಂಟು ಹಿಂದಕ್ಕೆ ಹೊಲಿಗೆ ಅನ್ನೋದು ಹಾಕ್ಕೊಂಡು ಸರಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಈ ಸ್ಲೀವ್ ಏನಿದೆ ಇದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕು. ಇದು ನೋಡಿ, ಇಲ್ಲಿ ಸಮ ಏನಿದೆ ಇದನ್ನು ಈ ರೀತಿ ಇಟ್ಕೋಬೇಕು ಸಮನಾಗಿ. ಯಾಕಂದರೆ ಇಲ್ಲಿಂದನೇ ನಾವು ಹೊಲಿಗೆ ಹಾಕೋದ್ರಿಂದ ಇದು ಕೂಡ ಹಿಂದೆ ಮುಂದೆ ಆಗಬಾರ್ದು. ಹಾಗಾಗಿ ನೋಡಿ, ಇದನ್ನು ಇಲ್ಲಿ ನೋಡಿ ಒಂಚೂರು ಜಾಸ್ತಿನೇ ಬರ್ತಾಯಿದೆ, ತೋರಿಸ್ತೀನಿ ನಿಮಗೆ ಝೂಮ್ ಮಾಡಿ. ನೋಡಿ, ಇದು ಈ ರೀತಿ ನೀಟಾಗಿ ಜೋಡಿಸ್ಕೊಂಡಾಗ ಇಲ್ಲಿ ಜಾಸ್ತಿ ಬರ್ತಾಯಿದೆ, ಬಟ್ಟೆ ಅನ್ನೋದು ಜಾಸ್ತಿ ಬರ್ತಾಯಿದೆ. ಇದರಲ್ಲಿ 1 ಪಾಯಿಂಟ್ ಅಷ್ಟು ಜಾಸ್ತಿ ಬಂದರೂ ಕೂಡ ನೀವು ಕರೆಕ್ಟಾಗಿ ನೀವು ಕಟ್ಟಿಂಗ್ ಅನ್ನೋದು ಸಮನಾಗಿ ಮಾಡ್ಕೋಬೇಕು. ಎರಡೂ ಲೇಯರ್ ಏನಿದೆ ಪರ್ಫೆಕ್ಟಾಗಿ ಸಮನಾಗಿ ಇರಬೇಕು. ಈ ರೀತಿ ಎರಡು ಸ್ಲೀವ್ನು ನೀವು ಚೆಕ್ ಮಾಡ್ಕೊಬೇಕು. ಒಂದು ಬಾಡಿದು ಚೆಕ್ ಮಾಡ್ಕೊಂಡ್ಮೇಲೆ ಈಗ ಸ್ಲೀವಿಂದು ಕೂಡ ಚೆಕ್ ಮಾಡ್ಕೊಬೇಕು. ಯಾಕಂದರೆ ಇಲ್ಲಿ ಕೆಳಗಡೆ ತಿರುಗಿಸಿ ಹೊಲಿಬೇಕಾದ್ರೆ ನಾವು ಒಂದು ಕಡೆ 1/4 ಇಂಚು ಅಥವಾ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕ್ತಾಗ ಒಂದೊಂದು ಪಾಯಿಂಟು ಹೊಲಿಗೆನೂ ಹಿಂದೆ ಮುಂದೆ ಆದಾಗಲೂ ಅದು ವೇರಿಯೇಷನ್ ಬಂದೇ ಬರುತ್ತೆ. ಹಾಗಾಗಿ ಈ ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ನಾವು ಇದನ್ನು ಪರ್ಫೆಕ್ಟಾಗಿದೆಯೋ ಇಲ್ವಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ನೋಡಿ, ಒಂದೊಂದು ಪಾಯಿಂಟ್ ಇದ್ದರೂ ಕೂಡ ಅಲ್ಲಿ ವೇರಿಯೇಷನ್ ಅನ್ನೋದು ಬರುತ್ತೆ. ಆಮೇಲೆ ನಾವು ಇಲ್ಲಿ ಇದು 1/4 ಮಾರ್ಜಿನ್ನು ಬಿಟ್ಟಿರ್ತೀವಿ. ಸ್ಲೀವ್ ಯಾವಾಗಲೂ ನಾನು 1/4 ಇಂಚು ಜಾಸ್ತಿನೇ ಇಟ್ಕೊತೀನಿ, ಯಾಕಂದರೆ ಶಾರ್ಟೇಜ್ ಆದರೆ ಅಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ. ಈಗ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಎರಡು ನಾವು ಈ ರೀತಿ ಹಿಡ್ಕೊಬೇಕು. ಇದು ರೈಟ್ ಸೈಡು, ಈ ಬ್ಯಾಕು ಏನು ಜಾಸ್ತಿ ಬಂದಿದೆ
ಮತ್ತು ಫ್ರಂಟ್ ಒಳಗಡೆ ಏನು ಬಂದಿರುತ್ತೆ ಇದನ್ನು ರೈಟ್ ಸೈಡ್ ಅಂತ ಕರಿತೀವಿ. ಸೊ ಇದು ಲೆಫ್ಟ್ ಸೈಡು, ಇದು ಫ್ರಂಟು, ಇದು ಬ್ಯಾಕು. ಜಾಸ್ತಿ ಬಂದಿರೋ ಪೀಸ್ ಯಾವಾಗಲೂ ಹಿಂದ್ಗಡೆನೇ ಇರಬೇಕು. ಈಗ ನಾವು ಸ್ಲೀವ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಹಾಗಾಗಿ ರೈಟ್ ಸೈಡಿಗೆ ಹಚ್ಚಬೇಕು. ಇದು ನೋಡಿ ಫ್ರಂಟ್ ಏನಿದೆ ಪಾರ್ಟು ಈ ರೀತಿ ಮುಂದ್ಗಡೆನೇ ಇಟ್ಕೋಬೇಕು ನೀವು ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ. ಸೊ ರೈಟ್ ಸೈಡಿಂದು ಈ ರೀತಿ ಅಟ್ಯಾಚ್ ಆಗುತ್ತೆ. ಇದು ಫ್ರಂಟು ಮತ್ತು ಇದು ಫ್ರಂಟು. ಸೊ ಇವೆರಡು ಕೂಡ ಅಟ್ಯಾಚ್ ಆಗಬೇಕು. ಹಾಗಾಗಿ ನಾವು ಈ ರೀತಿ ಸೆಟ್ ಮಾಡ್ಕೊಳ್ಬೇಕು. ಹೊಸಬ್ರಿಗೆ ಕನ್ಫ್ಯೂಸ್ ಆಗ್ತಾಯಿದ್ರೆ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಇದು ಏನಿದೆ ಒಂದ್ಸಲಿ ಚೆಕ್ ಮಾಡ್ಕೊಬೇಕು. ಯಾಕಂದರೆ ನಾನು 1/4 ಇಂಚು ಜಾಸ್ತಿನೇ ಕಟ್ ಮಾಡ್ಕೊಂಡಿರ್ತೀನಿ, ಅಥವಾ ಕೆಲವೊಂದು ಸಲ 3/4 ಇಂಚು ಕೂಡ ಜಾಸ್ತಿ ಬರುತ್ತೆ. ಹಾಗಾಗಿ ಇದನ್ನು ನಾವು ಒಂದ್ಸಲಿ ಈ ರೀತಿ ಜೋಡಿಸ್ಕೊತ ಹೋಗ್ಬೇಕು, ಎಳಿಬಾರ್ದು, ನೀಟಾಗಿ ಅದ್ರ ಮೇಲೆ ಸೆಟ್ ಮಾಡ್ತಾ ಹೋಗ್ಬೇಕು. ಸೊ ಇದು ನೋಡಿ ಇಷ್ಟು ಬಟ್ಟೆ ಜಾಸ್ತಿ ಬರ್ತದೆ. ಜಾಸ್ತಿ ಬಂದರೆ ಪರವಾಗಿಲ್ಲ, ಶಾರ್ಟೇಜ್ ಅಂತೂ ಆಗಬಾರ್ದು. ಈಗ ಇಲ್ಲಿ ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀನಿ, ಈ ಮಾರ್ಕಿಂಗಿಂದ ಒಂದು 1/2 ಇಂಚು ಜಾಸ್ತಿನೇ ಬಿಡಬೇಕು. ಇದು ಎಕ್ಸ್ಟ್ರಾ. ಈಗ ಇಲ್ಲಿ ಎಷ್ಟು ಬರ್ತಾಯಿದೆ ನೋಡ್ಕೊಬೇಕು. ಇದು ಎಕ್ಸ್ಟ್ರಾ ಬಂದು 1/2 ಇಂಚು ಬರ್ತಾಯಿದೆ. ಸೊ ನೋಡಿ ಫ್ರೆಂಡ್ಸ್, ಸೊ ಈ ಮಾರ್ಕಿಂಗ್ ಏನು ಬಂತು ಅಲ್ಲಿಗೆ ಅದರಿಂದ 1/2 ಇಂಚು ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ. ಇದು 1/2 ಇಂಚು ಜಾಸ್ತಿ ಇದೆ, 1/2 ಇಂಚು ಜಾಸ್ತಿ ಇದೆ. ಹಾಗಾಗಿ ನಾನೀಗ ಇಲ್ಲಿ 1/4 ಇಂಚು ಮತ್ತು ಈ ಕಡೆ 1/4 ಇಂಚು ಬಿಡ್ತಾಯಿದ್ದೀನಿ. ಬಿಟ್ಬಿಟ್ಟು ನಾವು ಹೊಲಿತಾ ಹೋಗಬೇಕು. ಸೊ ನಾನೀಗ ಇಲ್ಲಿ 1/4 ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ 1/4 ಇಂಚು. 1/4 ಇಂಚಿನ ಇದು ಟೇಪ್ ಮೆಜರ್ಮೆಂಟ್ ಬಗ್ಗೆನೂ ನಾನು ತಿಳಿಸ್ಕೊಟ್ಟಿದ್ದೀನಿ. 1 ಇಂಚು, 1/4 ಇಂಚು, 1/2 ಇಂಚು. ಇದು ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಾಯಿದ್ರೆ, ಬೇಸಿಕ್ ಕಲಿತಾ ಇದ್ದರೆ, ನಿಮಗೆ ಗೊತ್ತಿಲ್ಲ ಅಂದರೆ ನಿಮಗೆ ಆ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಲ್ಲೂ ಕೂಡ 1/4 ಇಂಚು. ಸೊ 1/4 ಇಂಚು ಈ ಕಡೆನೂ ಬರಬೇಕು, ಈ ಕಡೆನೂ ಎಕ್ಸ್ಟ್ರಾ ಬರಬೇಕು. ಆ ರೀತಿ ನಾವೀಗ ಮ್ಯಾಚ್ ಮಾಡಿಕೊಂಡು ಹೊಲಿಬೇಕು. ಸೊ ನಾನೀಗ ಇಲ್ಲಿ ಇಟ್ಟು ಹೊಲಿಬೇಕಾದ್ರೆ ಇಲ್ಲಿಂದನೇ ಹೊಲಿಯೋದಿಲ್ಲ ಫ್ರೆಂಡ್ಸ್, 2 ಸಮ ಇಟ್ಕೊಬಾರ್ದು. ಈಗೇನು ಮಾರ್ಕ್ ಮಾಡಿದ್ದೀವಲ್ವ 1/4 ಇಂಚು, ಅದನ್ನು ಆ ಕಡೆ ಇಟ್ಬಿಟ್ಟು ನೋಡಿ, ಈ ಕಡೆ ಇದು ಬಟ್ಟೆ ಏನಿದೆ ಸ್ಲೀವ್ 1/4 ಇಂಚು ಈ ಕಡೆನೇ ಇರಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೋಡಿ ಇದನ್ನು ನಾನೀಗ ಇಲ್ಲಿ ಒಂದು ಗುಂಡು ಪಿನ್ನು ಹಾಕ್ಕೊಂಡ್ಬಿಡ್ತೀನಿ, ಜರುಗೋದಿಲ್ಲ. ಯಾಕಂದರೆ ಹೊಸೊಬ್ಬರಿಗೆ ಸ್ವಲ್ಪ ಕಷ್ಟ ಇಟ್ಕೊಂಡು ಹೊಲಿಯೋದು. ಕಾಟನ್ ಇದ್ದರೆ ಜಾರೋದಿಲ್ಲ. ಅಕಸ್ಮಾತ್ ಸಿಂಥೆಟಿಕ್ಕು ಈ ಥರ ಎಲ್ಲ ಹೊಲಿಬೇಕಾದ್ರೆ ನೀವು ಆದಷ್ಟು ಈ ಗುಂಡು ಪಿನ್ ಏನಿದೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ನಾನೀಗ ಇಲ್ಲಿ ಹೊಲಿಬೇಕಾದ್ರೆ ಯಾವಾಗಲೂ ಇದು ಕೂಡ ಮೇನ್ ಪಾಯಿಂಟು. ಇದನ್ನು ತಿಳ್ಕೊಂಡ್ರೆ ನಿಮಗೂ ಕೂಡ ಪರ್ಫೆಕ್ಟ್ ಮ್ಯಾಚು ಆಗುತ್ತೆ. ತೋರಿಸ್ತೀನಿ ನಿಮಗೆ. ನೋಡಿ ನಾನಿಲ್ಲಿ ಒಂದು ಪೆನ್ ತೊಗೊಂಡಿದ್ದೀನಿ. ಈ ಪೆನ್ ಏನಿದೆ ಇದರಿಂದ ನಾವು ಅಂದರೆ ಅಭ್ಯಾಸ ಇರೋರಿಗೆ ಗೊತ್ತಾಗುತ್ತೆ 1/2 ಇಂಚು ಗ್ಯಾಪಲ್ಲಿ ಹೊಲಿಯೋದು. ಬಟ್ ಬಿಗಿನರ್ಸಿಗೆ ಇದು ಗೊತ್ತಾಗಲ್ಲ, ಹಾಗಾಗಿ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಸೊ ಇಲ್ಲಿಂದ ಇಲ್ಲಿಗೆ 1/2 ಇಂಚು ಅಂತ ಕರಿತೀವಿ. 1/2 ಇಂಚು ಕಂಪಲ್ಸರಿ ನಾವು ಹೊಲಿಗೆಗೆ ಅಂತಲೇ ಬಿಡಬೇಕು. ನೋಡಿ ಇದು 1/2 ಇಂಚು. ಈ 1/2 ಇಂಚು ಗ್ಯಾಪ್ ಏನಿದೆ ಇದನ್ನು ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ವ, ಅಲ್ಲಿಂದ 1/4 ಇಂಚು. ಯಾಕಂದರೆ ನಾವು ಇವರ ಒಂದು ಮಾರ್ಜಿನು 1/4 ಇಂಚು ಬಿಡೋಕ್ಕೆ ಹೇಳಿದ್ದಾರೆ. ಸೊ ಅವರು ಎಷ್ಟು ಮಾರ್ಜಿನ್ ಬಿಡೋಕ್ಕೆ ಹೇಳಿರ್ತಾರೋ ಆ ಲೆಕ್ಕದಲ್ಲಿ ನಾವು 1/2 ಇಂಚಿಗೆ ಮಾರ್ಕಿಂಗು ಈ ಪೆನ್ನಲ್ಲಿ ಮಾಡ್ಕೊಂಬಿಟ್ಟು ನಾವು ಸೀವಿಂಗ್ಸ್ ಅಂದರೆ ಹೊಲಿಗೆ ಏನಿದೆ ಮಾರ್ಕಿಂಗ್ ಮಾಡಿರೋ ಪೆನ್ನು ಏನಿದೆ ಮಾರ್ಕಿಂಗು ಅದ್ರ ಮೇಲೆ ಹೊಲಿಗೆ ಅನ್ನೋದು ಬಿಡ್ತಾ ಹೋಗಬೇಕು. ಸೊ ನಾನೀಗ ಈ ರೀತಿ ಹೊಲಿಯೋದ್ರಿಂದ ನಿಮಗೆ ಪ್ಲಸ್ ಮಾರ್ಕ್ ಅಂತ ಏನು ಬರುತ್ತೆ ಅದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಅದೇ ಪ್ರಕಾರನೇ ಅದು ಬರುತ್ತೆ. ಈ ರೀತಿ ಮೆಥಡು ಯೂಸ್ ಮಾಡಿಕೊಂಡು ಹೊಲಿದ್ರೆ ಪ್ಲಸ್ ಮಾರ್ಕ್ ಏನಿದೆ ಸೈಡ್ ಫಿಟ್ಟಿಂಗ್ ಮಾಡಿದ ಮೇಲೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಸೊ ನಾನೀಗ 1/2 ಇಂಚು ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀನಿ ಆ ಒಂದು ಪೆನ್ ಮಾರ್ಕ್ ಮೇಲೆ ನಾನೀಗ 1/4 ಇಂಚವರೆಗೂ ಹೊಲಿತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ನಾವು ಸೀವಿಂಗ್ಸಿಗೆ ಅಂತ 1/2 ಇಂಚು ಬಿಟ್ಟಿರ್ತೀವಿ. ಎಲ್ಲ ಬ್ಲೌಸಿಗೂ ನಾವು 1/2 ಇಂಚು ಗ್ಯಾಪಲ್ಲೇ ಇದೇ ರೀತಿ ನಾವು ಹೊಲಿತಾ ಹೋಗಬೇಕು. ಆಮೇಲೆ ಟಕ್ಸ್ ನೋಡಿ, ಇದು ಏನು ಟಕ್ಸ್ ಇದೆ ಅದು ಕೆಳಗಡೆ ಬರೋ ರೀತಿ ಇಟ್ಕೊಂಡ್ಬಿಟ್ಟು ಹೊಲಿತಾ ಹೋಗ್ಬೇಕು. ಪ್ರತಿಯೊಂದು ಸಲ ನಾವು ಹೊಲಿಬೇಕಾದ್ರೆ ಎಲ್ಲದು ಚೆಕ್ ಮಾಡ್ಕೊತಾನೆ ಹೊಲಿತಾ ಹೋಗ್ಬೇಕು. ಟಕ್ಸ್ ಆಗಲಿ ಮೇಲ್ಗಡೆ ಶೋಲ್ಡರ್ ಪಟ್ಟಿ ಆಗಲಿ ಎಲ್ಲದೂ ಕೂಡ ಸೆಟ್ ಮಾಡ್ಕೊತ ಹೊಲಿತಾ ಹೋಗ್ಬೇಕು. ಈಗ ಈ ಶೋಲ್ಡರ್ ಏನಿದೆ ಕೆಳಗಡೆ ಪಟ್ಟಿ ಅದನ್ನು ಕೂಡ ನಾವು ಹಿಂಭಾಗ ಬರೋ ರೀತಿ ಇಟ್ಕೊಂಡು ಹೊಲಿಬೇಕು. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಒಂದು ಹಿಂದೆ ಒಂದು ಮುಂದೆ ಆದರೆ ನಿಮಗೆ ಮೇಲ್ಗಡೆ ಅದು ಎದ್ದೇಳುತ್ತೆ. ಹಾಗಾಗಿ ಈ ಶೋಲ್ಡರ್ ಪಟ್ಟಿ ಏನಿದೆ ಕೆಳಗಡೆ
ಸೀವಿಂಗ್ ಮಾಡಿರ್ತೀವಲ್ಲ ಅದು ಆ ಬಟ್ಟೆನೂ ಕೂಡ ಕೆಳಗಡೆ ಮಾಡಿಕೊಂಡು ಹೊಲಿಬೇಕು. ಯಾವುದೇ ಕಾರಣಕ್ಕೂ ಎಳೆದು ಹೊಲಿಬಾರ್ದು. ನೀಟಾಗಿ ಈ ಎಡ್ಜು ಸ್ಲೀವ್ ಎಡ್ಜು ಮತ್ತು ಬಾಡಿದ ಎಡ್ಜ್ ಏನಿದೆ ನೀಟಾಗಿ ಜೋಡಿಸ್ಕೊಂತ ಅರ್ಧ ಇಂಚ್ ಗ್ಯಾಪಲ್ಲೇ ಹೊಲಿತಾ ಹೋಗಬೇಕು. ಈಗ ಲಾಸ್ಟಿಗೆ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿಲ್ಲ, ಪೆನ್ನಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಬಿಟ್ಟು ಅದೇ ಪ್ರಕಾರನೇ ಹೊಲಿಬೇಕು. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಆದರೆ ಅರ್ಧ ಇಂಚ್ ಅನ್ನೋದು ನಿಮಗೆ ಕಣ್ಣಾಡ್ತಲ್ಲೇ ಗೊತ್ತಾಗುತ್ತೆ. ನಾನು ಇಲ್ಲಿ ಹೊಸಬ್ರಿಗೆ ತೋರಿಸೋದಕ್ಕೋಸ್ಕರ ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಪ್ರತಿ ಸಲಿನೂ ಮಾಡ್ಕೊಳೋ ಅಗತ್ಯ ಏನೂ ಇರೋದಿಲ್ಲ. ಒಂದು ಸಲ ನಿಮಗೆ ಅಭ್ಯಾಸ ಆದರೆ ಅದು ನಿಮ್ಮ ಕಣ್ಣಾಡ್ತಲ್ಲೇ ಗೊತ್ತಾಗುತ್ತೆ ಅರ್ಧ ಇಂಚೆಷ್ಟು, 1/4 ಇಂಚೆಷ್ಟು ಅಂತ. ನೋಡಿ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅಲ್ವಾ ಅದ್ರ ಮೇಲೆ ಹೊಲಿಗೆ ಅನ್ನೋದು ಹಾಕಿದ್ದೀನಿ. ಸೊ ಈ ರೀತಿ ಹೊಲ್ಕೊಂಡಾಗ ಪ್ಲಸ್ ಅನ್ನೋದು ಏನಿದೆ ಅದು ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಆ ಕಡೆ ಈ ಕಡೆ 1/4 ಇಂಚು ಬಿಟ್ಟಿದ್ದೆ ಅಲ್ವಾ, ಅದು ಕೂಡ ಪರ್ಫೆಕ್ಟಾಗಿ ಆಗಿದೆ. ಸೊ ಈಗ ನೋಡಿ ಅದು ಶೋಲ್ಡರ್ ಏನಿದೆ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸ್ಲೀವ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ. ಕೆಳಗಡೆ ಪಟ್ಟಿ ಏನಿದೆ ನಾವು ಹಿಂಭಾಗಕ್ಕೆ ಜರುಗಿಸ್ಕೊಬೇಕು ಯಾವಾಗಲೂ. ಅದು ಯಾವ ಸೈಡ್ ಇದೆ ನೋಡಿಕೊಂಡು ಹೊಲಿಬೇಕು. ಸೊ ನೋಡಿ ಫ್ರೆಂಡ್ಸ್, ಈಗ 2 ಅಟ್ಯಾಚು ಮಾಡ್ಕೊಂಡಿದ್ದೀನಿ ನಾನು. ಈಗ ಈ ಒಂದು ಮೆಥಡ್ ಏನಿದೆ ಇದನ್ನು ಫಸ್ಟು ತಿಳ್ಕೊಳ್ಳಿ. ಸೊ ಈಗ ನಾವು ಹೊಲಿಗೆ ಬಿಡೋದು ಯಾವಾಗಲೂ ನಾವು ಹಿಂಭಾಗ ಸೈಡ್ ಏನಿದೆ ಅದು ಮೇಲೆ ಬರಬೇಕು. ಇದು ನಾವು ಟಕ್ಸ್ ಇರೋದಲ್ವ, ಇದು ಕೆಳಗಡೆ ಇರಬೇಕು. ಈ ಮೇಲ್ಗಡೆ ಭಾಗ ಯಾವಾಗಲೂ ಹಿಂದ್ಗಡೆ ಏನಿದೆ ಅದನ್ನು ಮಾಡ್ಕೊಬೇಕು ಮೇಲ್ಭಾಗಕ್ಕೆ. ಈ 2 ಮ್ಯಾಚ್ ಆಗೋ ರೀತಿ ನಾವು ಪಿನ್ನನ್ನು ಮಾಡ್ಕೋಬೇಕು. ಆಮೇಲೆ ಸ್ಲೀವ್ ರೌಂಡ್ ಏನಿದೆ ಅದನ್ನು ಕೂಡ ನಾವು ಅಳತೆ ಬ್ಲೌಸ್ ಪ್ರಕಾರ ಗೊತ್ತಿದ್ರೆ ನೀವು ಮೊದಲೇ ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೋದು. ನಾನಿಲ್ಲಿ 4.5 ಇಂಚು ಅವರು ಸ್ಲೀವ್ ರೌಂಡು ಬೇಕು ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಸ್ಲೀವ್ ರೌಂಡ್ ಅಂದರೆ ಕೆಳಗಡೆ ತುದಿ ಏನಿದೆ ಸ್ಲೀವ್ ಎಡ್ಜು ಅಲ್ಲಿ 4.5 ಬಂದಿದೆ. ಸೊ ನಾನು ಕೂಡ 4.5 ಇಂಚಿಗೆ ಮಾರ್ಕಿಂಗು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಕೆಳಗಡೆ ಕಂಕ್ಳು ಸೈಡು ಕೂಡ ನೀವು ಮಾರ್ಕಿಂಗ್ ಏನು ಮಾರ್ಜಿನ್ ಬಿಟ್ಟಿರ್ತೀರ 1/4 ಇಂಚು ಡೈರೆಕ್ಟಾಗಿ ಮಾರ್ಕಿಂಗ್ ಮಾಡಿ ನೀವು ಇದು ಮಾಡ್ಕೊಬೋದು. ನಾನು ಇಲ್ಲಿ 2 ರೀತಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಫ್ರಂಟ್ ಸೈಡಿಂದ ನೋಡಿ, ಇಲ್ಲಿ ಉಕ್ಕು ಪಟ್ಟಿ ಏನು ಬಂದಿದೆ ಉಕ್ಸ್ ಹಾಕ್ತೀವಲ್ಲ ಅಲ್ಲಿ ಆ ಒಂದು ತುದಿಯಿಂದ ಈ ಕಡೆ ತುದಿಗೆ ಇಟ್ಕೋಬೇಕು. ಅಂದರೆ ಹೊಲಿಗೆ ಏನು ಬಂದಿರುತ್ತಲ್ವ ಬಾಡಿ ಮೆಜರ್ಮೆಂಟು ಹೊಲಿಗೆ ಅಲ್ಲಿವರೆಗೂ ಲೆಕ್ಕಕ್ಕೆ ತೊಗೋಬೇಕು. ಇಲ್ಲಿ 8 ಇದೆ ಮೆಜರ್ಮೆಂಟು. ಸೊ ಈ ರೀತಿನೂ ತೊಗೊಂಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಹೊಲಿಗೆ ಅನ್ನೋದು ಹಾಕ್ಬೋದು. ಸೊ ನಾನು ಹೊಲಿಯೋ ಮೆಥಡು ಕೂಡ ತಿಳಿಸ್ತಾ ಇದ್ದೀನಿ, ಮತ್ತು ಹೊಸೊಬ್ಬರು ಯಾವ ರೀತಿ ತೊಗೊಬೋದು ಅನ್ನೋದು ಕೂಡ ತಿಳಿಸ್ತಿದ್ದೀನಿ ನೋಡಿ. ನಾನಿಲ್ಲಿ ಡೈರೆಕ್ಟಾಗಿ 1/4 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಲ್ವ ಅದೇ ಪ್ರಕಾರನೇ ಮಾರ್ಕಿಂಗ್ ಅನ್ನೋದು ಮಾಡಿದ್ದೀನಿ ಆಲ್ರೆಡಿ. ಈಗ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಮೆಜರ್ಮೆಂಟ್ ಪ್ರಕಾರ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ 8 ಇಂಚು ಬಂದಿತ್ತು ಮೆಜರ್ಮೆಂಟ್ ಅಳತೆ ಬ್ಲೌಸಲ್ಲಿ. ಸೊ ಈಗ ಮಾರ್ಕಿಂಗ್ ಏನು ಮಾಡಿದೆ 8 ಇಂಚು ಅಲ್ಲಿಂದ ಈ ತುದಿಗೆ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ 1/4 ಇಂಚು ಪರ್ಫೆಕ್ಟಾಗಿ ಬಂದಿದೆ. ಹಾಗಾಗಿ ನಾನು ಪ್ರತಿ ಸಾಲಿನೂ ಬ್ಲೌಸು ಮೆಜರ್ಮೆಂಟ್ ಏನಿದೆ ಅದನ್ನು ತೊಗೊಳಕ್ಕೆ ಹೋಗಲ್ಲ. ಯಾಕಂದರೆ ಪರ್ಫೆಕ್ಟ್ ಕಟ್ಟಿಂಗ್ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಅಳತೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ 1/4 ಇಂಚು ಮಾರ್ಜಿನ್ ಏನು ಬಿಟ್ಟಿರ್ತೀರ ಅದನ್ನು ಡೈರೆಕ್ಟಾಗಿ ನೀವು ಕಂಕ್ಳ ಹತ್ರ ಮಾರ್ಕ್ ಮಾಡ್ಕೊಂಬಿಟ್ಟು ನೀವು ಹೊಲಿತಾ ಹೋಗ್ಬೋದು ನೋಡಿ. ಈಗ ಹೊಲಿಗೆ ಹಾಕ್ಬೇಕಾದ್ರೆ ಯಾವಾಗಲೂ ಚಾಕ್ ಪೀಸ್ ಅನ್ನೋದು ಅಗಲ ಮಾರ್ಕ್ ಬಿದ್ದಿರುತ್ತೆ. ಹಾಗಾಗಿ ಒಳಗಡೆ ಎಡ್ಜ್ ಏನಿದೆ ಅಲ್ಲಿ ನಾವು ಹೊಲಿಗೆ ಅನ್ನೋದು ಹಾಕಬೇಕು. ಹೊರಗಡೆ ಎಡ್ಜಿಗೆ ಹೊಲಿಗೆ ಹಾಕಿದರೆ ಲೂಸಿಂಗ್ ಬರುತ್ತೆ. ಸೊ ಇದು ಕೂಡ ಒಂದು ಟಿಪ್ಸು, ಇದನ್ನು ಕೂಡ ನೀವು ಫಾಲೋ ಮಾಡಿ. ಮಾರ್ಕಿಂಗ್ ಮಾಡ್ಬೇಕಾದ್ರೆ ಯಾವಾಗಲೂ ದಪ್ಪ ಬೀಳುತ್ತೆ ಮಾರ್ಕರಿಂದ. ಹಾಗಾಗಿ ಒಳಗಡೆ ಎಡ್ಜ್ ಏನಿದೆ ಅದು ಮೇಯ್ನು. ಟೇಪು ಅಳತೆ ಅಂದರೆ ಟೇಪ್ ಸೀದಾ ಇಟ್ಟಿರೋದ್ರಿಂದ ಒಳಗಡೆ ನಾವು ಮಾರ್ಕ್ ಮಾಡಿರ್ತೀವಿ ಟೇಪ್ ಪಕ್ಕ. ಸೊ ಅದು ಮೇಯ್ನು. ಈಗ ನಾನಿಲ್ಲಿ 1/4 ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಬ್ಯಾಕ್ ಸೈಡ್ ಆಗಿರೋದ್ರಿಂದ ಸೀದಾ ನಾವು 1/4 ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ನೆಕ್ಸ್ಟು ಫ್ರಂಟ್ ಸೈಡ್ ಏನಿದೆ ಅದು ಕೂಡ ಇಂಪಾರ್ಟೆಂಟು. ಈ ಪಟ್ಟಿ ಏನಿದೆ ಕೆಳಗಡೆ ಎಡ್ಜು ಅದು ಅಳತೆ ಬ್ಲೌಸು ಏನಿದೆ ಇದು ಉಕ್ಕುಪಟ್ಟಿಗೆ ನೀವು ಮ್ಯಾಚಿಂಗ್ ಮಾಡ್ಕೋಬೇಕು. ಸೊ ಇದು ಉಕ್ಕುಪಟ್ಟಿನ 2. ಆಮೇಲೆ ಹೊಲಿಗೆಯಲ್ಲಿ ಬಂದಿರುತ್ತೆ ಅಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೇಕು. ಸೊ 2 ಡಾಟು ಅಂದರೆ ಬ್ಯಾಕ್ ಸೈಡು ಏನು ಮಾರ್ಕ್ ಮಾಡಿದರೆ 1/4 ಇಂಚು ಅದು, ಮತ್ತು ಈಗ ಮಾರ್ಕ್ ಮಾಡಿದ್ವಲ್ಲ ಪಟ್ಟಿದು ಅದು 2 ಕೂಡ ಮ್ಯಾಚ್ ಆಗೋ ರೀತಿ ಇಟ್ಕೋಬೇಕು. ಸೊ ಈ ಕಡೆ ಬಟ್ಟೆ ಏನಾದರೂ ಎಕ್ಸ್ಟ್ರಾ ಬರ್ತಾ ಇದೆ ಅದನ್ನು ನಾವು ಹೊಲಿಗೆ ಬಿಟ್ಟ ಆಮೇಲೆ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೋದು ನೋಡಿ. 2 ಡಾಟು ಮ್ಯಾಚ್ ಆಗೋ ರೀತಿ ಇಟ್ಕೊಂಡು ನಾನು ಹೊಲಿದಿದ್ದೀನಿ. ಇದಾದಮೇಲೆ ಬೇಕಾದರೆ
ಕೆಳಗಡೆ ಟಕ್ಸ್ ಹಿಡಿಯುತ್ತೀವಲ್ಲ ಅದಾದಮೇಲೆ ನೀವು 2-3 ಹೊಲಿಗೆ ಅನ್ನೋದು ಹಾಕೋಬೋದು 1/4 ಇಂಚು ಗ್ಯಾಪಲ್ಲಿ. ಸೊ ಈಗ ನಾನು ಈ ಕಡೆ ಸೈಡು ಕೂಡ ಸೇಮು ಅದೇ ಮೆಥಡಲ್ಲಿ ಹೊಲಿತೀನಿ. ಆದರೆ ಇಲ್ಲಿ ಕೆಲವರಿಗೆ ಹಿಂದೆ ಮುಂದೆ ಬರುತ್ತೆ ಅಂತ ಹೇಳ್ತಾರೆ, ಅಂದರೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಜಾಯಿಂಟ್ ಮಾಡಬೇಕಾದ್ರೆ ಹಿಂದೆ ಮುಂದೆ ಬರ್ತಾ ಇದೆ, ಸೈಡ್ ಫಿಟ್ಟಿಂಗ್ ಬರ್ತಾ ಇಲ್ಲ ಅಂದವರಿಗೆ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ. ಸೊ ಇದು ತುಂಬ ಮುಖ್ಯವಾದ್ದು, ಯಾಕೆಂದರೆ ಕೆಳಗಡೆ ಒಂದು ಜಾಸ್ತಿ ಬರ್ತಿರುತ್ತೆ ಮತ್ತು ಕಡಿಮೆನೂ ಬರ್ತಾ ಇರುತ್ತೆ. ನಾನು ಫಸ್ಟಿಗೆ ಏನು ಮಾರ್ಕಿಂಗ್ ಮಾಡಿದೆ ಅದೇ ಮೆಥಡಲ್ಲೇ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಈಗ. ಮತ್ತು ಚಾಕ್ ಪೀಸ್ ಒಳಭಾಗದಲ್ಲೇ ನಾನು ಹೊಲಿಗೆ ಅನ್ನೋದು ಬಿಡ್ತಾ ಇದ್ದೀನಿ. ಸೊ ಅಲ್ಲಿ ಒಂದೇ ಸೈಡು ಒಂದೇ ಹೊಲಿಗೆನ ಹಾಕ್ಕೊತ ಹೋದೆ, ಮೇಲ್ಗಡೆ ಸ್ಲೀವ್ ಎಡ್ಜಿಂದ ಕೆಳಗಡೆ ಎಡ್ಜವರೆಗೂ ಹೊಲಿಗೆ ಹಾಕ್ಕೊತ ಹೋದೆ. ಬಟ್ ಇಲ್ಲಿ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ, ಯಾಕಂದರೆ ಟಕ್ಸ್ ಏನಿದೆ ಟಕ್ಸ್ ಮೇಲ್ಭಾಗಕ್ಕೆ ಇಟ್ಕೊಂಡು ಹೊಲಿಬೇಕಾದ್ರೆ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಬಟ್ಟೆ ಅನ್ನೋದು. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿ ನೀವು ಥ್ರೆಡನ್ನು ಕಟ್ ಮಾಡ್ಕೊಬೇಕು. ಈಗ ಮೆಜರ್ಮೆಂಟ್ ಪ್ರಕಾರ ಮತ್ತೆ ಮಾರ್ಕಿಂಗು ಮಾಡ್ಕೋಬೇಕು. ಸೊ ನಿಮಗೆ ಅಳತೆ ಗೊತ್ತಿದ್ರೆ ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೊಬೋದು, ಇಲ್ಲ ಬಟ್ಟೆನಾದರೂ ಇಟ್ಬಿಟ್ಟು ಮಾರ್ಕ್ ಮಾಡಬೇಕು. ಅದು ಇದು ರಿಂಗ್ ಪಟ್ಟಿ, ಈ ರಿಂಗ್ ಪಟ್ಟಿನ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಹೊಲಿಬೇಕು. ಸೊ ಕೆಲವ್ರದ್ದು ಈ ಕಡೆ ಪಟ್ಟಿ ಮತ್ತು ಗುಂಡಿ ಪಟ್ಟಿ ಏನಿದೆ ಉಪ್ಪಟ್ಟಿ ವ್ಯತ್ಯಾಸ ಬರ್ತಾ ಇರುತ್ತೆ. ಹಾಗಾಗಿ ಎರಡು ಚೆಕ್ ಮಾಡಿಕೊಂಡಾಗ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಬರ್ತಿದ್ರೆ ನೀವು ಇಲ್ಲಿ ಯೂನಿಫಾರ್ಮ್ ಬರಬೇಕಂದ್ರೆ ಅಲ್ಲಿ ಎಷ್ಟು ಮೆಜರ್ಮೆಂಟ್ ಇದೆ ಅದೇ ಪ್ರಕಾರ ಇಡ್ಬೋದು. ಸೊ ನಾನಿಲ್ಲಿ 6/4 ಆ ಕಡೆ ಸೈಡ್ ಇಟ್ಟಿರೋದ್ರಿಂದ ಈ ಕಡೆನೂ 6/4 ಇಡ್ತಾಯಿದ್ದೀನಿ. ಈಗ ಮತ್ತು ಹಿಂಭಾಗ ಸೈಡು ಬಂದಿದೆ ನೋಡಿ, ಹಾಗಾಗಿ 1/4 ಇಂಚು ಕೆಳಗಿಂದ ಮೇಲವರೆಗೂ ಮಾರ್ಕ್ ಮಾಡಿಕೊಂಡು ಆ ಕೆಳಗಡೆ ಪಟ್ಟಿ ಡಾಟ್ ಏನಿದೆ ಆ ಡಾಟು ಮತ್ತು ಮೇಲ್ಗಡೆ ಡಾಟ್ ಎರಡನ್ನೂ ಮ್ಯಾಚ್ ಮಾಡಿಕೊಂಡು ನಾವು ಈ ರೀತಿ ಹೊಲಿಗೆ ಅನ್ನೋದು ಹಾಕೊಂತ ಹೋಗ್ಬೇಕು. ಸೊ ಆವಾಗ ಯಾವುದೇ ಕಾರಣಕ್ಕೂ ಅದು ಹಿಂದೆ ಮುಂದೆ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಬರೋದಿಲ್ಲ. ಅಕಸ್ಮಾತ್ ಬಟ್ಟೆ ಏನಾದರೂ ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೆಚ್ಚು ಕಡಿಮೆ ಬರ್ತಾ ಇದೆ ಏನು ಮಾಡಬೇಕು ಅಂತ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್, ಅದನ್ನು ಕೂಡ ನಿಮಗೆ ತಿಳಿಸಿ ಕೊಡ್ತೀನಿ. ಸೊ ಈಗ ನೋಡಿ ಈ ಪ್ಲಸ್ ಅನ್ನೋದು ಬರುತ್ತೆ ಅಂತ ಹೇಳಿದ್ನಲ್ಲ ನೋಡಿ, ಇದೆ ನೀಟಾಗಿ ನಿಮಗೆ ಕಾಣಿಸ್ತಿದೆ ಅಲ್ವಾ. ಸೊ ಈ ರೀತಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು ಅಂದರೆ ಪೆನ್ನಲ್ಲಿ ಮಾರ್ಕ್ ಮಾಡಿ ಹೊಲಿರಿ, ಅವಾಗ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕಿಂತ ಮುಂಚೆ ಏನೇನೋ ನಾವು ಚೆಕ್ ಮಾಡ್ಕೊಂಡು ಹೊಲಿಬೇಕು ಅಂತ ತಿಳಿಸಿದ ಅದನ್ನು ಕೂಡ ಫಾಲೋ ಮಾಡಿ. ಈಗ ಟಕ್ಸಿಗೆ ಅಂತ ನಾವು 1 ಇಂಚು ಬಿಟ್ಟಿರ್ತೀವಿ, ಈ ಕಡೆ 1 ಇಂಚು ಆ ಕಡೆ 1 ಇಂಚು. ಸೊ ಹಾಗಾಗಿ ಇಲ್ಲಿ ಮೀಡಿಯಮ್ ಸೈಜು ಅಥವಾ ತೆಳ್ಳು ಸೈಜ್ ಇರೋರಿಗೆ 4/4 ಅಥವಾ 4.5 ಬಿಟ್ಟರೆ ಸಾಕು. ಮಧ್ಯದಲ್ಲಿ ಮಾರ್ಕಿಂಗ್ ಇದೆ ನೋಡಿ, ಅದು ನೋಡಿ ಫೋಲ್ಡಿಂಗ್ ಮಾರ್ಕಿಂಗ್ ಇದೆ ಅಲ್ವಾ, ಅಲ್ಲಿಂದ 4/4 ಬಿಡ್ತಾಯಿದ್ದೀನಿ. ಇವರು ತೆಳು ಇರೋದರಿಂದ ಸ್ವಲ್ಪ 4/4ವರೆಗೂ ನಾನು ತೊಗೊತಾ ಇದ್ದೀನಿ. ದಪ್ಪ ಇರೋರಿಗೆ 5ರವರೆಗೂ ತೊಗೋಬೋದು, ಮೀಡಿಯಮ್ ಸೈಜ್ ಅವರಿಗೆ 4/4 ಹಿಂಗೆ ತೊಗೋಬೋದು ಫ್ರೆಂಡ್ಸ್. ಸೊ ಈಗ 1/2 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ 1/2 ಇಂಚಿಗೆ ಹೊಲಿಗೆ ಹಾಕಿದರೆ 1 ಇಂಚು ಹಿಡ್ದಿರೋ ಲೆಕ್ಕ ಸಿಗುತ್ತೆ. 2 ಸೈಡು ಇದೇ ಮೆಥಡಲ್ಲಿ ಹೊಲಿಬೇಕು. ಆಮೇಲೆ ಈ ಲೆಂತ್ ಏನಿದೆ ಕೆಳಗಿಂದ ಮೇಲೆ ಅದು 4 ಇಂಚು ಕಂಪಲ್ಸರಿ ತೊಗೊಳ್ಬೇಕು. ತೀರಾ ದಪ್ಪ ಇರೋರಿಗೆ 3.5 ಸಾಕು, ತೆಳು ಇರೋರಿಗೆ 4-4.5ವರೆಗೂ ನೀವು ಮೇಲ್ಗಡೆವರೆಗೂ ತೊಗೋಬೋದು. ಸೊ ಇದು ಟಕ್ಸು ಅಷ್ಟೇ ಬರ್ತಾ ಬರ್ತಾ ಚೂಪಾಗೆ ಬರೋ ರೀತಿ ಹೊಲಿಬೇಕು. ಕೆಳಗಡೆ ಬಟ್ಟೆ ಜಾರದೇ ಇರೋ ರೀತಿ ನಾವು ಹೊಲ್ಕೋಬೇಕು ನೋಡಿ. ಇದು ಕೂಡ ಸೇಮ್ ಮೆಥಡು, ಹಿಂದೆ ಮುಂದೆ ಬರದೇ ಇರೋ ರೀತಿ ನೋಡ್ಕೋಬೇಕು, ಸಮನಾಗಿ ಜೋಡಿಸ್ಕೊಬೇಕು ಯಾವಾಗಲೂ. ಒಂದು ಕಡೆ ಏರುಪೇರು ಆದರೆ ಅದು ಕೂಡ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಅಲ್ಲಿ 4 ಇಂಚ್ ಮಾರ್ಕ್ ಮಾಡಿದೆ, ಇಲ್ಲೂ ಕೂಡ 4 ಇಂಚಿಗೆ ಮಾರ್ಕ್ ಮಾಡಿ ಯಾವಾಗಲೂ ಲಾಸ್ಟಿಗೆ ಗಂಟೊಳಗೆ ಹಾಕಬೇಕು. ಮತ್ತು ಅದು ತುದಿಗೆ ಬರಬೇಕು ಬರ್ತಾ ಬರ್ತಾ. ಈಗ ನಾನು ಸೊಂಟ ಸುತ್ತಳತೆ ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಳತೆ ಪ್ರಕಾರ ಅಂತ ನೋಡ್ತಾ ಇದ್ದೀನಿ. ಈ ರೀತಿ ತುದಿವರೆಗೂ, ಈ ತುದಿಯಿಂದ ಆ ತುದಿವರೆಗೂ ಚೆಕ್ ಮಾಡ್ಕೊಬೇಕು ನೋಡಿ, 2 ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ರೀತಿ ಬಂದರೆ ಅವ್ರಿಗೆ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ, ಬಾಡಿಯಲ್ಲಿ ಲೂಸ್ ಇದೆ ಟೈಟ್ ಇದೆ ಅಂತ ಹೇಳೋದಿಲ್ಲ. ನಾವು ಹೊಲ್ದಾದ್ಮೇಲೆ ಯಾವ್ಯಾವುದು ಚೆಕ್ ಮಾಡ್ಕೊಬೇಕು ಅನ್ನೋ ವಿಡಿಯೋ ಕೂಡ ನನ್ನ ಚಾನಲ್ನಲ್ಲಿ ಇದೆ. ಬ್ಲೌಸು ಫುಲ್ಲು ಒಂದ್ಸಲಿ ಚೆಕ್ ಮಾಡಿಕೊಂಡು ಕಸ್ಟಮರಿಗೆ ಕೊಡೋದು ಒಳ್ಳೆಯದು. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.